ನಮ್ ಶಂಕರ್ ಮಾವರ ಒಂದು ಚೇರ್ ಮೇಲೆ ಕುಂತಿದ್ರ ರೀ. ನಿಮಗ ಎದ್ರ ಮೇಲೆ ಯಾರು ಕುಂತಿದ್ರು ಅಂತ ಕೇಳಕತ್ತಿಲ್ಲ. ನೀವು ಮನೆಗೆ ಹೋದಾಗ ಯಾರ್ಯಾರು ಇದ್ರು ಅಷ್ಟ್ ಹೇಳ್ರಿ. ಮೇಡಮ್ ಅವರ ಕ್ವಶನ್ ಕೇಳಿರಿ, ನಾನು ಪೂರ್ತಿ ಆನ್ಸರ್ ಹೇಳೋದನ್ನ ಸ್ವಲ್ಪ ಪೇಷನ್ಸ್ ರೀ ಕೇಳ್ಕೊರಿ. ಪೇಷನ್ಸ್ ರೇ? ಅಯ್ಯೋ, ಅದ್ ಎಲ್ಲೈತ್ರಿ ಈಕಿ ಕಡೆ. ಪೇಷನ್ಸ್ ಏನ್ರ ಇದ್ದಿದ್ರ ನನ್ನ ಜೀವನ ಯಾಕೆ ಹಿಂಗಿರ್ತಿತ್ರಿ? ಗೊತ್ತಾತ್ರಿ ಮೇಡಮ, ಶಟ್ ಮೈ ಮೌತ್. ಮೇಡಮ, ಅವ್ರು ಏನ್ ಹೇಳ್ತಾರೋ ಅದನ್ನ ಒಂಚೂರು ಸಮಾಧಾನಲೆ ಕೇಳೋನ್ರಿ. ಯಾರಿಗ್ ಗೊತ್ತ, ಅವ್ರು ಹೇಳುದ್ರಾಗ ಏನಾದ್ರು ನಮ್ಮ ಕೇಸಿಗೆ ಉಪಯೋಗ ಆಗುವಂತ ಪಾಯಿಂಟ್ ಇದ್ರೆ. ಮಲ್ಲಿಕಾ ಅವರೇ ಹೇಳ್ರಿ. ಮೇಡಮ್, ನಾವು ಫಸ್ಟಿಗೆ ಹೋದಾಗ ಡೋರು ಓಪನ್ ಇತ್ರಿ, ಒಳಗಡೆ ಯಾರು ಕಾಣಿಸ್ಲಿಲ್ಲ. ನಾನು ಹೋದಾಗೂ ಡೋರ್ ಓಪನ್ ಇತ್ತು. ನಮ್ ಪ್ರೇಮಕ್ಕನ ನಮ್ ಶಂಕರ್ ಮಾವರ್ನ ಒದರ್ಕೊಂತಾನ ಒಳಗ್ ಹೋದ್ವಿ. ಯಾರು ಹೂ ಅನ್ಲೇ ಇಲ್ಲ. ರೂಮ್ನಾಗ ಹೋಗಿಂದ ಶಂಕರ್ ಭಾವಜಿ ಚೇರ್ ಮೇಲೆ ಕುಂತಿದ್ದ ಕಾಣಿಸ್ತ. ನಮ್ಮ ಮನೆಯವರು ನಾನು ಒಳಗ್ ಹೋಗಿ ಪ್ರೇಮಕ್ಕ ಅಂತ ಒದರಿದ್ವಿ. ಅಲ್ಲೇ ನಮ್ ಪ್ರೇಮಕ್ಕ ಇರ್ಲಿಲ್ಲ. ನಮ್ ಶಂಕರ್ ಭಾವಜಿ ಚೇರ್ ಮೇಲೆ ಕುಂತಂಗ ಅನ್ಸಿದ್ರು, ಬಟ್ ಅವರು ಕುಂತಿರ್ಲಿಲ್ಲ. ವಾಟ್? ಏನ್ ಹೇಳ್ತಾ ಇದ್ದೀರಿ ಮಲ್ಲಿಕಾ? ಒಂದ್ಸರಿ ಚೇರ್ ಮೇಲೆ ಕುತ್ಕೊಂಡಿದ್ರು ಅಂತೀರಿ, ಈಗ ಚೇರ್ ಮೇಲೆ ಕುತ್ಕೊಂಡಂಗ್ ಕಾಣಿಸಿದ್ರು, ಆದ್ರ ಅವ್ರು ಚೇರ್ ಮೇಲೆ ಕುತ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿರಲ್ಲ. ನಿಮ್ಗೆ ಏನ್ ಹೇಳ್ಬೇಕ್ರಿ ಮೇಡಮ್ ಅವ್ರ? ನಾ ಹೇಳೋದನ್ನ ಪೂರ್ತಿ ಒಂಚೂರು ಸಮಾಧಾನಲೆ ಕೇಳಿದ್ರೆ ನಿಮಗೊಂದ್ ದೊಡ್ಡ ಪುಣ್ಯ ಬರ್ತೈತ್ರಿ. ಒಳ್ಳೆ ಹೇಳಿದ್ರಿ. ಆಕಿ ಪುಣ್ಯ ಬರೋ ಕೆಲಸ ಯಾವುದು ಮಾಡೋದಿಲ್ರಿ. ಅನ್ಪೂರ್ಣ, ಅವ್ರು ಹೇಳೋದನ್ನ ಸ್ವಲ್ಪ ಕೇಳ್ರಿ. ಎಸ್ ಮೇಡಮ್. ಮೇಡಮ್ ಅವ್ರ, ಶಂಕರ್ ಭಾವಜಿ ನೋಡೋರ್ಗೆ ಚೇರ್ ಮೇಲೆ ಕುತ್ಕೊಂಡಿದ್ದ ತರ ಕಾಣಿಸ್ತಾ ಇದ್ರೆ, ಆದ್ರೆ ನಾವು ಪ್ರೇಮಕ್ಕ ಎಲ್ಲೇ ಅಂತ ಅವ್ರ ಹತ್ರ ಹೋದಾಗ ಗುರ್ತಾತ. ಅವರನ್ನ ಪ್ರಜ್ಞಾಹೀನರಾಗಿ ಮಾಡಿ ಚೇರ್ ಮೇಲೆ ಕುಂದ್ರಿಸ್ಯಾರಂತ ನಮಗ ಸ್ಪಷ್ಟ ಅರ್ಥ ಆತ. ಮಲ್ಲಿಕಾ ಅವ್ರೆ, ಅದು ಹೆಂಗ್ ಹೇಳ್ತೀರಿ ನೀವು? ಮನೆ ಒಳಗ ಯಾರು ಇಲ್ಲ ಅಂತ ಹೇಳ್ತೀರಿ, ಆಮೇಲೆ ಅವ್ರು ಅನ್ಕಾನ್ಶಿಯಸ್ ಮಾಡಿ ಯಾರೋ ಅವ್ರನ್ನ ಚೇರ್ ಮೇಲೆ ಕುಂದ್ರಿಸಿದ್ರು ಅಂತ ಹೇಳ್ತೀರಿ. ಇದು ಹೆಂಗ್ರಿ ಸಾಧ್ಯ? ಎಲ್ಲ ಕೇಸನು ಹಿಂಗ ಮಾಡಿ 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 ಫೈಲ್ ಮೇಲೆ ಫೈಲ್, ಧೂಳ್ ಮೇಲೆ ಧೂಳ ಕುಂತ ನನ್ನ ಜನ್ಮ ತಿನ್ನ ಕುಂತಾವ. ಮೇಡಮ್, ನಾವು ಹೇಳೋದು ನೀವು ಸರಿಯಾಗಿ ಕೇಳಿಸ್ಕೊಲಿಕ್ರ ನಿಮಗ ಇರೋ ಸತ್ಯ ಹೆಂಗ್ ಗುರ್ತಾಕೈತಿ? ಮಲ್ಲಿಕಾ, ನೀವ್ ಹೇಳ್ರಿ. ಯಾರು ಮಲ್ಲಿಕಾ ಮಾತಾಡಬೇಕಾರೆ ನಡಕ್ ಮಾತಾಡುವಂತ ಅಗತ್ಯ ಇಲ್ಲ. ಮೇಡಮ್ ಅವರ, ನಾ ಒಳಗ್ ಹೋದ ತಕ್ಷಣ ನಮ್ ಶಂಕರ್ ಭಾವಜಿ ನೋಡಿದೆ, ನಮ್ ಪ್ರೇಮಕ್ಕನ ಒಳಗಿರ್ಬಹುದು ಅಂತೇಳಿ